ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಷಯವೇನೆಂದರೆ ಪ್ರತಿದಿನ 10 ಪ್ರಶ್ನೆಗಳಂತೆ ಇವತ್ತಿನ ಕ್ಲಾಸ್ ಎರಡನೇದ್ದು ನೋಡೋಣ ಬನ್ನಿ. ಅಂದರೆ ಈ ಹಿಂದೆ ಕೇಳಿದ ಎಲ್ಲ ಪ್ರಶ್ನೆಗಳನ್ನು ನಿಮಗೆ ಡೈಲಿ 10 ಕ್ವಶನ್ ತೊಗೊತಾ ಇರ್ತೀನಿ. ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಹಾಗೆ ನೋಡ್ಕೊಳ್ಳೋಣ ಬನ್ನಿ. ಈಗ ಒಂದನೇ ಕ್ವಶನ್ ನೋಡೋಣ. ಬ್ಯಾಕ್ಟೀರಿಯಾಗಳಲ್ಲಿ ಇರುವ ಕ್ರೋಮೋಸೋಮ್ಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಆಪ್ಷನ್ ಎ ಬಂದುಬಿಟ್ಟು 2 ಅಂತಿದೆ, ಆಪ್ಷನ್ ಬಿ ಬಂದುಬಿಟ್ಟು 1 ಅಂತಿದೆ, ಆಪ್ಷನ್ 3 ಬಂದುಬಿಟ್ಟು 4 ಅಂತಿದೆ, ಆಪ್ಷನ್ 4 ಬಂದುಬಿಟ್ಟು ಜೀವರಾಶಿಗೆ ಅನುಗುಣವಾಗಿ ಅಂತಿದೆ. ಇದರಲ್ಲಿ ಸರಿಯಾದ ಉತ್ತರ ಯಾವುದು? ಬ್ಯಾಕ್ಟೀರಿಯಾಗಳಲ್ಲಿ ಇರುವ ಕ್ರೋಮೋಸೋಮ್ಗಳ ಸಂಖ್ಯೆ ಸರಿಯಾದ ಉತ್ತರ ಆನ್ಸರ್ ಬಿ ಆಗುತ್ತೆ. 1 ಸರಿಯಾದ ಉತ್ತರ ಆಗುತ್ತೆ. ಹಾಗೆ ಎರಡನೇ ಪ್ರಶ್ನೆ ನೋಡೋಣ. ಸಂವಿಧಾನದ ಯಾವುದೇ ಭಾಗಕ್ಕೆ ತಿದ್ದುಪಡಿ ತರುವಲ್ಲಿ ಲೋಕಸಭೆಯ ಅಧಿಕಾರವನ್ನು ಸ್ವೀಕರಿಸಿದ ಸಂವಿಧಾನದ ತಿದ್ದುಪಡಿ. ಇದಕ್ಕೆ ಆಪ್ಷನ್ ಬಂದುಬಿಟ್ಟು ಎ 43ನೇ ತಿದ್ದುಪಡಿ, ಆಪ್ಷನ್ ಬಿ 39ನೇ ತಿದ್ದುಪಡಿ, ಆಪ್ಷನ್ 3 24ನೇ ತಿದ್ದುಪಡಿ, ಆಪ್ಷನ್ 4 42ನೇ ತಿದ್ದುಪಡಿ ಅಂತಿದೆ. ಈಗ ನೋಡೋಣ ಇದಕ್ಕೆ ಯಾವುದು ಆನ್ಸರ್ ಆಗುತ್ತೆ ಅಂತ ನೋಡಿ. ಸಂವಿಧಾನದ ಯಾವುದೇ ಭಾಗಕ್ಕೆ ತಿದ್ದುಪಡಿ ತರುವಲ್ಲಿ ಲೋಕಸಭೆಯ ಅಧಿಕಾರವನ್ನು ಸ್ವೀಕರಿಸಿದ ಸಂವಿಧಾನದ ತಿದ್ದುಪಡಿ ಯಾವುದಂದರೆ 24ನೇ ತಿದ್ದುಪಡಿ ಸರಿಯಾದ ಉತ್ತರ ಆಗುತ್ತೆ. ಹಾಗೆ ಮೂರನೇ ಕ್ವಶನ್ ನೋಡೋಣ ಬನ್ನಿ. ಮೇಲೆ ತಿಳಿಸಿದ ಬದಲಾವಣೆಗೆ ಪ್ರೇರಕವಾದ ಕಟ್ಲೆ ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ಇದಕ್ಕೆ ಸಂಬಂಧಿಸಿದೆ. ಆಪ್ಷನ್ 1ನೇದ್ದು ಮಿನರಲ್ ಮಿಲ್ಸ್ ಪ್ರಕರಣ, ಆಪ್ಷನ್ 2 ಗೋಲಕ್ನಾಥ್ ಪ್ರಕರಣ, ಆಪ್ಷನ್ 3 ಕೇಶವಾನಂದ್ ಭಾರತಿ ಪ್ರಕರಣ, ಆಪ್ಷನ್ 4 ಕರ್ಪೂರ ಪ್ರತಿ ಕೇಂದ್ರ ಸರ್ಕಾರ. ಇದಕ್ಕೆ ಸರಿಯಾದ ಉತ್ತರ ಯಾವುದು ನೋಡೋಣ. ಮೇಲೆ ತಿಳಿಸಿದ ಬದಲಾವಣೆಗೆ ಪ್ರೇರಕವಾದ ಕಟ್ಲೆ ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ಇದಕ್ಕೆ ಸಂಬಂಧಿಸಿದೆ ಅಂದರೆ ಗೋಲಕ್ನಾಥ್ ಪ್ರಕರಣ ಅಂತ ಇದೆಯಲ್ಲ, ಇದು ಒಂದು ಸರಿಯಾದ ಉತ್ತರ ಆಗುತ್ತೆ. ಹಾಗೆ 4ನೇ ಕ್ವಶನ್ ನೋಡೋಣ. ರೈಲು ನಿಲ್ದಾಣದ ಮೂಲಕ ರೈಲು ವೇಗವಾಗಿ ಚಲಿಸುತ್ತದೆ. ಆ ಸಮಯ ರೈಲು ನಿಲ್ದಾಣದ ಪ್ಲಾಟ್ಫಾರ್ಮ್ನಲ್ಲಿ ನಿಂತಿರುವ ಓರ್ವ ಬಾಲಕ ಬಹು ಸಮಯ. ಇದನ್ನು ನೋಡಿ, ಇದು ಥಿಂಕ್ ಮಾಡಿ ಕ್ವಶನ್ ಹೇಳುವಂಥದ್ದು. ಒಂದನೇದು ಬಂದುಬಿಟ್ಟು ಯಾವುದೇ ಪರಿಣಾಮ ಆಗುವುದಿಲ್ಲ. ಆಪ್ಷನ್ 2 ರೈಲು ಹಳೆಯಿಂದ ಎಡಕ್ಕೆ ಬೀಳುವಂತೆ ಆಗುತ್ತದೆ. ಆಪ್ಷನ್ 3 ರೈಲುಗಳಿಂದ ಹಿಂದಕ್ಕೆ ಬೀಳುವಂತೆ ಆಗುತ್ತದೆ. ಆಪ್ಷನ್ 4 ರೈಲು ವೇಗದ ಅತ್ಯಂತ ಹೆಚ್ಚು ವಿದ್ಯುತ್ ವಾಹಕ ಶಕ್ತಿ ಇರುವ ವಸ್ತು. ಈಗ ನೀವು ನೋಡ್ಕೋಬೋದು, ಅಂದರೆ ರೈಲು ನಿಲ್ದಾಣದ ಮೂಲಕ ರೈಲು ವೇಗವಾಗಿ ಚಲಿಸುತ್ತದೆ. ಆ ಸಮಯ ರೈಲು ನಿಲ್ದಾಣದ ಪ್ಲಾಟ್ಫಾರ್ಮ್ನಲ್ಲಿ ನಿಂತಿರೋ ಓರ್ವ, ಅಂದರೆ ನೀವು ಇಮ್ಯಾಜಿನ್ ಮಾಡ್ಕೋಬೇಕು. ಈಗ ನೀವೇ ನಿಂತಿದ್ದೀರಾ, ಒಂದು ರೈಲು ಮೂಮೆಂಟ್ ಆದಮೇಲೆ ನಿಮಗೆ ಏನು ಅನಿಸುತ್ತೆ ಫೀಲಿಂಗು, ಅದು ಇಲ್ಲಿ ಸರಿಯಾದ ಉತ್ತರ ಆಗುತ್ತೆ. ಹಾಗಾದರೆ ಸರಿಯಾದ ಉತ್ತರ ನೋಡಿ. ರೈಲು ನಿಲ್ದಾಣ ಮೂಲಕ ರೈಲು ವೇಗವಾಗಿ ಚಲಿಸುತ್ತದೆ. ಆ ಸಮಯ ರೈಲು ನಿಲ್ದಾಣದ ಪ್ಲಾಟ್ಫಾರ್ಮ್ನಲ್ಲಿ ನಿಂತಿರುವ ಓರ್ವ ಬಾಲಕ ಬಹು ಸಮಯ ಏನಾಗುತ್ತೆ, ರೈಲುಗಳಿಂದ ಹಿಂದಕ್ಕೆ ಬೀಳುವಂತೆ ಆಗುತ್ತದೆ. ಇದು ಸರಿಯಾದ ಉತ್ತರ ಆಗುತ್ತೆ. ಹಾಗೆ 5ನೇ ಕ್ವಶನ್ ನೋಡೋಣ. ಬೆಟ್ಟ ಹತ್ತುತ್ತಿರುವ ವ್ಯಕ್ತಿಯು ಹತ್ತುವಾಗ ಸ್ವಲ್ಪ ಮುಂದೆ ಬಾಗಿರಲು ಕಾರಣ. ಇದು ಎಲ್ಲ ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ. ಆಪ್ಷನ್ ಎ ಬಂದುಬಿಟ್ಟು ಅಂದರೆ ಆಪ್ಷನ್ 1ನೇದ್ದು ಆಯಾಸವನ್ನು ಕಡಿಮೆ ಮಾಡಲು, ಆಪ್ಷನ್ 2 ಬೀಳುವುದನ್ನು ತಡೆಯಲು, ಆಪ್ಷನ್ 3 ವೇಗವನ್ನು ಹೆಚ್ಚಿಸಲು, ಆಪ್ಷನ್ 4 ಸಮತೋಲನವನ್ನು ಕಾಪಾಡಿಕೊಳ್ಳಲು. ನಿಮಗೆಲ್ಲರಿಗೂ ಗೊತ್ತಿರುತ್ತೆ ಆಲ್ರೆಡಿ ಆಗಿ. ಹಾಗೆ ಯೋಚನೆ ಮಾಡಿ, ಇದೊಂಥರ ಯೋಚನೆ ಮಾಡಿ ಹಾಕುವಂಥ ಕ್ವಶನ್ಸು. ಈಗ ನೋಡೋಣ ಆನ್ಸರ್ ಏನಂತ. ಬೆಟ್ಟ ಹತ್ತುತ್ತಿರುವ ವ್ಯಕ್ತಿಯು ಹತ್ತುವಾಗ ಸ್ವಲ್ಪ ಮುಂದೆ ಬಾಗಿರಲು ಕಾರಣ ಏನಂದರೆ ಸಮತೋಲನವನ್ನು ಕಾಪಾಡಿಕೊಳ್ಳಲು ಏನಾಗುತ್ತೆ, ಆ ಒಂದು ಬೆಟ್ಟ ಹತ್ತುತ್ತಿರುವ ವ್ಯಕ್ತಿ ಬಾಗಿರಲು ಕಾರಣವಾಗಿರುತ್ತೆ. ಓಕೆನಾ. ಈಗ 6ನೇ ಕ್ವಶನ್ ನೋಡೋಣ. ಈ ಗುಂಪಿಗೆ ಸೇರದ ರಸಭಾವವನ್ನು ಗುರುತಿಸಿ ಅಂತಿದೆ. ಆಪ್ಷನ್ 1ನೇದ್ದು ಕೋಪ, ಆಪ್ಷನ್ 2ನೇದ್ದು ಸುಖ, ಆಪ್ಷನ್ 3ನೇದ್ದು ನಗೆ, ಆಪ್ಷನ್ 4ನೇದ್ದು ಸಂತೋಷ. ಈಗ ನಿಮಗೆ ಆಲ್ರೆಡಿ ಗೊತ್ತಾಗಿದೆ ಆನ್ಸರ್ ಯಾವುದಂತ. ನೋಡೋಣ ಬನ್ನಿ. ಈ ಗುಂಪಿಗೆ ಸೇರದ ರಸಭಾವವನ್ನು ಗುರುತಿಸಿ ಅಂದರೆ ಆನ್ಸರ್ ಬಂದುಬಿಟ್ಟು ಕೋಪ. ಇದು ಸರಿಯಾದ ಉತ್ತರ. ಅಂದರೆ ಒಂದು ಸುಖ ಅನ್ನೋದು ಕೂಡ ಒಂದು ನಗೆಯದು, ಹಾಗೆ ಸಂತೋಷ ಅನ್ನೋದು ಕೂಡ ಒಂದು ನಗೆಯುವ ಸೂಚನೆ, ಹಾಗೆ ನಗೆ ಕೂಡ ಒಂದು ನಗುವುದು ಸೂಚನೆ. ಆ ಕಾರಣ ಕೋಪ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಹಾಗೆ 7ನೇ ಕ್ವಶನ್ ನೋಡೋಣ ಬನ್ನಿ.
ಗಾಂಧಾರದ ಪ್ರಮುಖ ಪೋಷಕರು. ಆಪ್ಷನ್ 1 ಶಾತವಾಹನರು, ಆಪ್ಷನ್ 2 ಮೌರ್ಯರು, ಆಪ್ಷನ್ 3 ಶಕರು ಮತ್ತು ಕುಶಾನರು, ಆಪ್ಷನ್ 4 ಇವರ್ಯಾರೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ನೀವು ಆಲ್ಮೋಸ್ಟ್ 6th ಕ್ಲಾಸಲ್ಲಿ ಇದು ಇದೆ ಈ ಒಂದು ಟಾಪಿಕ್. ಹಾಗೆ ಇದಕ್ಕೆ ಸರಿಯಾದ ಉತ್ತರ ನೋಡೋಣ. ಗಾಂಧಾರದ ಪ್ರಮುಖ ಪೋಷಕರು ಯಾರಂದರೆ ಶಕರು ಮತ್ತು ಕುಶಾನರು. ಇದು ಸರಿಯಾದ ಉತ್ತರ ಆಗುತ್ತೆ. ಹಾಗೆ 8ನೇ ಕ್ವಶನ್ ನೋಡ್ಕೊಳ್ಳೋಣ ಬನ್ನಿ. ಭಾರತದಲ್ಲಿ ಮೊದಲು ಬಾರಿಗೆ ಪೂಜಿಸಲ್ಪಟ್ಟ ಮಾನವ ರೂಪಿ ವಿಗ್ರಹಗಳು. ಆಪ್ಷನ್ 1 ಬುದ್ಧ, ಆಪ್ಷನ್ 2 ಶಿವ, ಆಪ್ಷನ್ 3 ಬ್ರಹ್ಮ, ಆಪ್ಷನ್ 4 ವಿಷ್ಣು. ಇದು ಆಲ್ಮೋಸ್ಟ್ ಭಾಳ ಒಂದು PC ಎಕ್ಸಾಮ್ಸ್ಗೆ ಒಂದು ಭಾಳ ಬಾರಿ ಕೇಳಿದ ಒಂದು ಕ್ವಶನ್ ಆಗಿದೆ ಇದು. ಇದಕ್ಕೆ ಆನ್ಸರ್ ನೋಡ್ಕೊಳ್ಳೋಣ ಬನ್ನಿ. ಭಾರತದಲ್ಲಿ ಮೊದಲು ಬಾರಿಗೆ ಪೂಜಿಸಲ್ಪಟ್ಟ ಮಾನವನ ರೂಪಿ ವಿಗ್ರಹವು ಯಾವುದು ಅಂದರೆ ಬುದ್ಧ ಒಂದು ಸರಿಯಾದ ಉತ್ತರ ಆಗುತ್ತೆ. ಹಾಗೆ 9ನೇ ಕ್ವಶನ್ ನೋಡೋಣ. ಸಂಸ್ಕೃತದಲ್ಲಿ ಅಧಿಕೃತ ದಾಖಲಾಗಿರುವ ಅತ್ಯಂತ ಹಳೆಯ ಶಾಸನ. 1ನೇದು ಆಪ್ಷನ್ನು ಐಹೊಳೆ ಶಾಸನ, 2ನೇದು ಅಲಹಾಬಾದ್ ಸ್ತಂಭ ಶಾಸನ, 3ನೇದು ಜುನಾಗಢದ ಕಲ್ಲಿನ ಶಾಸನ, 4ನೇದು ಯಾವುದೂ ಅಲ್ಲ. ಈ ರೀತಿಯೂ ಕೇಳ್ತಾರೆ. ಆದರೆ ಇನ್ನೂ ಇದರಲ್ಲಿ ಒಂದು 4-5 ಕ್ವಶನ್ನು ರೈಸ್ ಆಗುತ್ತೆ. ಹೆಂಗಂದರೆ ಐಹೊಳೆ ಶಾಸನ ಯಾರು ಬರೆದ್ರು, ಹಾಗೆ ಅಲಹಾಬಾದ್ ಸ್ತಂಭ ಶಾಸನ ಎಲ್ಲಿದೆ, ಜುನಾಗಢದ ಕಲ್ಲಿನ ಶಾಸನ ಅದಕ್ಕೇನು ವಿಶೇಷತೆ, ಎಲ್ಲವನ್ನು ಇದರಲ್ಲಿ ಕ್ವಶನ್ ಇದಾಗುತ್ತೆ. ನಾನು ಮುಂದೆ ಬರ್ತಾ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಬಟ್ ಈಗ ಜಸ್ಟ್ ನಾವು ಆನ್ಸರ್ ಅಷ್ಟೇ ನೋಡ್ಕೊಳ್ಳೋಣ. ಇದಕ್ಕೆ ಸರಿಯಾದ ಉತ್ತರ ನೋಡ್ಕೊಳ್ಳೋಣ ಬನ್ನಿ. ಸಂಸ್ಕೃತದಲ್ಲಿ ಅಧಿಕೃತ ದಾಖಲಾಗಿರುವ ಅತ್ಯಂತ ಹಳೆಯ ಶಾಸನ ಯಾವುದಂದರೆ ಜುನಾಗಢದ ಕಲ್ಲಿನ ಶಾಸನ. ಇದು ಸರಿಯಾದ ಉತ್ತರ ಆಗುತ್ತೆ. ಅಂದರೆ ಸಂಸ್ಕೃತದಲ್ಲಿ ಅಧಿಕೃತವಾಗಿ ದಾಖಲಾಗಿರುವ ಅತ್ಯಂತ ಹಳೆಯ ಶಾಸನ. ಓಕೆನಾ. ಈಗ 10ನೇ ಕ್ವಶನ್ ನೋಡ್ಕೊಳ್ಳೋಣ ಬನ್ನಿ. ಇಂಡಿಯಾ ದೇಶದ ಜನರನ್ನು ಸ್ವಚರಿತ್ರರು ಆದರೆ ಶೀಘ್ರ ಕೋಪೆಗಳೆಂದು ವಿವರಿಸಿದ್ದಾರೆ. ಆಪ್ಷನ್ ಎ ಅಂದರೆ 1ನೇದು ನಿಕೋಟಿನ್, ಆಪ್ಷನ್ 2 ಮೆಗಸ್ತಾನಿಸ್, ಆಪ್ಷನ್ 3 ವೆನ್ಸ್ಟ್ಯಾಂಗ್, ಆಪ್ಷನ್ 4 ಪಾಹಿಯಾನ. ಇದು ಒಂದು PSI ಕ್ವಶನ್ ಕೂಡ ಆಗಿದೆ, PC-ಗಾಗಿದೆ, ಹಾಗೆ ಮತ್ತು SD ಆಗಿದೆ, FD ಆಗಿದೆ. ಇದಕ್ಕೆ ಕರೆಕ್ಟಾಗಿ ಇದನ್ನು ನೋಡ್ಕೊಳ್ಳಿ. ಹಾಗೆ ಇದನ್ನು ಒಂದು ಸರಿ ನೀವು ಒಂದು ನೋಟ್ಸಲ್ಲಿ ಬರೆದಿಟ್ಕೊಳ್ಳಿ. ಈಗ ನಾವು ನೋಡೋಣ ಸರಿಯಾದ ಉತ್ತರವನ್ನು ಬನ್ನಿ. ಇಂಡಿಯಾ ದೇಶದ ಜನರನ್ನು ಸ್ವಚರಿತ್ರರು ಆದರೆ ಶೀಘ್ರ ಕೋಪೆಗಳೆಂದು ವಿವರಿಸಿದ್ದಾರೆ ಯಾರಂದರೆ ವೆನ್ಸ್ಟ್ಯಾಂಗ್. ಇದು ಸರಿಯಾದ ಉತ್ತರ ಆಗಿರುತ್ತೆ. ಈ ಎಲ್ಲ ಕ್ವಶನ್ಸ್ಗೆ ಸರಿ ಉತ್ತರ ಇದ್ದರೆ ಒಂದು ಥಂಬ್ ಸಿಂಬಲನ್ನು ಅಂದರೆ ನೀವು ಒಂದು ಲೈಕ್ ಕೊಡಿ. ಹಾಗೆ ಏನಾದರೂ ತಪ್ಪಿದ್ರೆ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡ್ಕೊಳ್ಳಿ. ಇದೇ ಮೊದಲ ಬಾರಿಗೆ ನಮ್ಮದೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಇದನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಗೆ ಶೇರ್ ಮಾಡಿ. ಅವರು ಸ್ವಲ್ಪ ಓದೋರು ಇದ್ದರೆ ಅವ್ರಿಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ. ಓಕೆನಾ. ಥ್ಯಾಂಕ್ ಯು. ಮತ್ತೆ ಸಿಗೋಣ.